ನಮಸ್ಕಾರ. ನಾನು ಹೌಸ್ ವೈಫ್. ಸೊಸೈಟಿಯ ಪ್ರಕಾರ ಇಡೀ ದಿವಸ ಮನೆಯಲ್ಲೇ ಇದ್ದು ಏನು ಮಾಡದಿರುವಂತಹ ಆ ಮಾಯಾ ಮನುಷ್ಯ ನಾನೇ. ಏನು ಮಾಡದೆ ಮಾಡಿರುವಂತಹ ಕಾರ್ಯಕ್ರಮದ ಪಟ್ಟಿ ಇದೀಗಿದೆ. ಸರಿಸುಮಾರು 5:30 ಗಂಟೆ ಬೆಳಗ್ಗೆಗೆ ನಾನು ಎದ್ದೇಳ್ತೇನೆ. ನಾನು ಹೇಳುವಾಗ ನಮ್ಮ ಮನೆಯಲ್ಲಿ ಎಲ್ಲರೂ ಸಹ ದೊಲ್ಲೆರಿಸಿಕೊಂಡು ಮಲಗಿರ್ತಾರೆ. ಎದ್ದ ತಕ್ಷಣ ಬೆಳಗ್ಗೆ ಸಾರಿಸಿ ಗುಡಿಸಿ ಅಡಿಗೆ ಮಾಡಿ ಕಳ್ದೋದ ಸಾಕ್ಸ್ ಚಡ್ಡಿ ಬೆಲ್ಟ್ ಎಲ್ಲ ಹುಡುಕಿಟ್ಟು ಅವರು ಹೇಳುವ ಮುಂಚೆ ಅವರಿಗೆ ಟಿಫಿನ್ ಬಾಕ್ಸ್ ರೆಡಿ ಮಾಡಿ ಅಂತ ಅಳ್ತಾ ಇರುವ ಮಕ್ಕಳನ್ನು ಸಮಾಧಾನ ಮಾಡಿ ಇಷ್ಟೆಲ್ಲ ಮಾಡಿ ಸಹ ಸಮಾಜದ ದೃಷ್ಟಿಯಲ್ಲಿ ನನ್ನಷ್ಟು ಫ್ರೀ ಟೈಮ್ ಇರುವ ಮನುಷ್ಯ ಬೇರೆ ಯಾರು ಇಲ್ಲ. ಸಮಾಜದ ಪ್ರಕಾರ ನಾನು ಬೆಳಗ್ಗೆ ಎದ್ದ ತಕ್ಷಣ ನನಗೆ ಬೆಡ್ ಕಾಫಿ ಬರ್ತದೆ. ಆಮೇಲೆ ಟಿವಿ ಮುಂದೆ ಕೂತು ನಾನು ಹೇಳುವುದೇ ಇಲ್ಲ. ಇಡೀ ದಿವಸ ನನಗೆ ಟೈಮ್ ಪಾಸ್ ಮಾಡ್ಲಿಕ್ಕೆ ಮಾತ್ರ ಬರುದು ಅಂತ ಆಯ್ತು. ಇಡೀ ಮನೆ ಕ್ಲೀನ್ ಇಟ್ರು ಯಾವ ನನ್ನ ಮಗಸನ ನಾನು ಕೇಳುದಿಲ್ಲ. ಅದೇ ಬೈ ಮಿಸ್ಟೇಕ್ ಒಂದು ಸ್ಪೂನು ಸೋಫಾದ ಮೇಲೆ ಉಳಿತು ಅಂತ ಅನ್ಕೊಳ್ಳಿ, ಇಡೀ ಮನೆ CID ಆಫೀಸರ್ ಆಗ್ತದೆ. ಯಾರಿಟ್ಟದಿಲ್ಲ ಸ್ಪೂನು? ಇದು ಸ್ಪೂನ್ ಇಡುವ ಜಾಗವಾ? ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್, ಸ್ನಾಕ್ಸ್ ಅಂತ ನಾನು ತಿಂಗಳಿಗೆ 90 ಮೀಲ್ಸ್ ಕುಕ್ ಮಾಡ್ತೇನೆ. ಆದ್ರೂ ನನ್ನನ್ನು ಕೇಳ್ತಾರೆ, ನೀನ್ ಇಡೀ ದಿವಸ ಮನೆಯಲ್ಲಿ ಕೂತ್ಕೊಂಡು ಎಂತ ಮಾಡುದು? ಬೆಳಗ್ಗೆ ಬಟ್ಟೆ ವಾಶ್ ಮಾಡಿ ಡ್ರೈ ಮಾಡಿ ಫೋಲ್ಡ್ ಮಾಡಿ ಅರೇಂಜ್ ಮಾಡಿ ಇಟ್ಟಿರ್ತೇನೆ ವಾರ್ಡ್ರೋಬ್ ಅಲ್ಲಿ. ಸಾಯಂಕಾಲ ಆಗುವಷ್ಟರಲ್ಲಿ ಅದು ಹೇಗೆ ಅಂತ ಗೊತ್ತಿಲ್ಲ ಮರ, ಮ್ಯಾಜಿಕ್ ಅಲ್ಲಿ ಬಂದು ಅದೆಲ್ಲಾ ಬಟ್ಟೆ ಮತ್ತೆ ನನ್ನ ಲಾಂಡ್ರಿ ಬಾಸ್ಕೆಟ್ ಅಲ್ಲೇ ಇರ್ತದೆ. ಯಾರು ಮಾಡುದಿದು? ಭೂತ ಏನಾದ್ರೂ ಉಂಟ ಮನೆಯಲ್ಲಿ? ಫೋನಲ್ಲಿ ಗೂಗಲ್ ಯೂಸ್ ಮಾಡೋದಕ್ಕಿಂತ ಸಹ ಜಾಸ್ತಿ ಇವರು ನನ್ನ ತಲೆ ತಿಂತಾರೆ. ಒಂದು ಕಡೆ ಮಕ್ಕಳು ಕಿರಿಚಿದ್ರೆ, ಅಮ್ಮ ನಂದು ಶೂ ಎಲ್ಲಿ, ಅಮ್ಮ ನಂದು ಸಾಕ್ಸ್ ಎಲ್ಲಿ, ನನ್ನ ಬೆಲ್ಟ್ ನೋಡಿದ್ರಾ, ಈಚೆಯಿಂದ ಗಂಡ ನನ್ನ ಚಡ್ಡಿ ನೋಡಿದ್ಯಾ, ನನ್ನ ಪ್ಯಾಂಟ್ ನೋಡಿದ್ಯಾ, ನನ್ನ ಬ್ರೈನ್ ನೋಡಿದ್ಯಾ, ನನ್ನ ಒಳಗೆ ಬಿಲ್ಟ್ ಇನ್ GPS ಉಂಟಾ, ಬಾತ್ರೂಮ್ ಅಲ್ಲಿ ಒಂದು 5 ನಿಮಿಷ ಕೂತ್ಕೊಳ್ಳಿಕ್ಕೆ ಬಿಡುದಿಲ್ಲ ಹೇಳ್ತೇನೆ. ಒಂದು 100 ಸರಿ ಬಂದು ಬಾಗಿಲು ಬಡಿತಾರೆ. ಆಸ್ ನಾನೊಂದು ಇಲ್ಲಿಗಲ್ ಬಿಸ್ನೆಸ್ ನಡೆಸುವಾಗೆ ಒಳಗೆ. ಇಡೀ ದಿವಸದಲ್ಲಿ ನನ್ಗೋಸ್ಕರ ಅಂತ ನಾನು ಮಾಡುದು ಒಂದು ಗ್ಲಾಸ್ ಚಾ, ಅದು ಸಹ ನನ್ಗೆ ಬಿಸಿ ಬಿಸಿ ಕುಡಿಲಿಕ್ಕೆ ಸಿಗುದಿಲ್ಲ. ಮಾಡಿ ಇಡುದು ನಾನು, ಕಣ್ಣು ಮುಚ್ಚಿ ಕಣ್ಣು ತೆರೆಯುವಷ್ಟರಲ್ಲಿ ಆ ಗ್ಲಾಸ್ ಖಾಲಿ. ಬೇರೆಯವರು ಕುಡಿದು ಮುಗಿಸಿರ್ತಾರೆ. ಕೆಲಸ ಮಾಡಿ ಸುಸ್ತಾಗಿ ಮಧ್ಯಾಹ್ನ ಒಂದು 5 ನಿಮಿಷ ದಿಂಬಿಗೆ ತಲೆ ಕೊಟ್ಟು ಸ್ವಲ್ಪ ಮಲಗುವ ಅಂತ ಅನ್ಕೊಳ್ಳುವಾಗ ಒಂದು 100 ಕಾಲ್ ಬರುದು. ಮನುಷ್ಯರದಲ್ಲ, IVR ಇದು. ಈ ಕಂಪನಿಯವರೆಲ್ಲ ಉಪದ್ರ ಕೊಡುದು. ನಾನು ಒಲಿಂಪಿಕ್ಸ್ ಆಟಗಾರ್ತಿಯಾಗಿ ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇರ್ತೇನೆ. ಒಂದು ಸೈಡ್ ಅಲ್ಲಿ ತರಕಾರಿ ಕಟ್ ಮಾಡುದು, ಇನ್ನೊಂದು ಸೈಡ್ ಅಲ್ಲಿ ಮೆಸೇಜಸ್ಗೆ ಆನ್ಸರ್ ಮಾಡುದು, ಮತ್ತೊಂದು ಸೈಡ್ ಅಲ್ಲಿ ಬೀಳ್ತಾ ಇರುವ ಮಗುವನ್ನು ಕಾಲಲ್ಲೇ ಎತ್ತಿ ಬಚಾವ್ ಮಾಡುದು. ಇಷ್ಟು ಮಾಡಿದ್ರು ಸಂಹವ್ ನಾನು ಮನೆಯಲ್ಲಿ ಫ್ರೀಯೇ ಕೂತ್ಕೊಳ್ಳುದು. ಕೆಲವು ರಿಲೇಟಿವ್ಸ್ ಎಲ್ಲ ಇನ್ವಿಟೇಷನ್ ಕೊಡ್ಲಿಕ್ಕೆ ಕಾಲ್ ಮಾಡುವಾಗ ನನಗೆ ಹೇಳುದುಂಟು, ನೀನು ಮನೆಯಲ್ಲಿ ಇರೋದಲ್ಲ ಶಿಲ್ಪ, ಒಂದು ಗಳಿಗೆ ಬಾ, ನಿಂಗೆ ಕಷ್ಟ ಆಗ್ಲಿಕ್ಕಿಲ್ಲ. ನನ್ನ 48 ಜಾಬ್ ಅನ್ನು ಬಿಟ್ಟು ನಿಮ್ಮ ನಾಟಕ ನೋಡ್ಲಿಕ್ಕೆ ನಿಮ್ಮ ಫಂಕ್ಷನ್ಗೆ ನಾನು ಬರ್ಬೇಕಾ? ಆ್ಯಂಡ್ ದ ಬೆಸ್ಟ್ ಲೈನ್, ನಿನ್ಗೇನು, ನೀನ್ ಹೌಸ್ ವೈಫ್ ಅಲ್ಲ, ನಿನ್ಗೆ ಸ್ಟ್ರೆಸ್ಸೇ ಇಲ್ಲ. ಹಲೋ ಮೇಡಮ್, ನಾನು ಫುಲ್ ಟೈಮ್ ಕಂಪನಿ ರನ್ ಮಾಡುದು. ನಾನು ಕುಕ್, ಕ್ಲೀನರ್, ಥೆರಪಿಸ್ಟ್, ನರ್ಸ್, ಮ್ಯಾನೇಜರ್, ಡ್ರೈವರ್, ಪ್ಲಾನರ್, ಟೀಚರ್. ಇಡೀ ಮನೆಗೆ ನಾನೇ ಇಮೋಷನಲ್ ಸಪೋರ್ಟ್. ಎಲ್ಲರ ಮೂಡ್ ಸ್ವಿಂಗಿಗೆ ನಂದೇ ಫ್ರೀ ಕಸ್ಟಮರ್ ಸರ್ವಿಸ್. ನಾನು 2 ನಿಮಿಷ ಕೂತ್ಕೊಂಡ್ರೆ ಸಾಕು, ಇಡೀ ಮನೆಯವರಿಗೆ ಕನ್ಸರ್ನ್ ಆಗ್ತದೆ. ಕೂತ್ಕೊಂಡದ ರೆಸ್ಟ್ ಮಾಡುದಾ, ಏನು ಮನೆ ಕೆಲಸ ಎಲ್ಲ ಆಯ್ತಾ? ಮನೆ ಕೆಲಸ ಎಲ್ಲ ಆಗುದುಂಟಾ? ಅಟ್ಲೀಸ್ಟ್ ಈ ಲೈಫ್ ಟೈಮ್ ಅಲ್ಲಿ ಅಂತೂ ಆಗ್ಲಿಕ್ಕಿಲ್ಲ. ಸಂಡೆ ಅಂದ ತಕ್ಷಣ ತಲೆಗೆ ಬರುದು ಎಲ್ಲಿಯಾದ್ರೂ ಒಂದು ಗಳಿಗೆ ಹೊರಗೆ ಹೋಗಿ ಬರುವ ಅಂತ. ಅದೇ ಹೋಗಿ ಗಂಡನ ಹತ್ರ ಕೇಳಿದ್ರೆ ನಮ್ಗೆ ಬರುವ ಆನ್ಸರ್ ಎಂತ ಗೊತ್ತುಂಟಾ? ವಾರ ಇಡೀ ಕೆಲಸ ಮಾಡಿ ಹೊರಗಿಂದ ಬರುದು ನಾವು, ಅಟ್ಲೀಸ್ಟ್ ಸಂಡೆ ಒಂದು ರಜೆ ಸಿಗ್ತದೆ ಅಂತ ಮಲಗುದು, ಅಲ್ಲಿ ಸಹ ನಿಂದು ಹೊರಗೆ ಹೋಗುವ ಅಂತ. ಎಂತಕ್ಕೆ? ಒಂದು ದಿವಸ ಸಹ ರೆಸ್ಟ್ ಇಲ್ವಾ ನನ್ಗೆ? ಹಾಗಾದ್ರೆ ನಮ್ಗೆ ರೆಸ್ಟ್ ಬೇಡವಾ ಮಾರೆ? ಅಲ್ಲ, ನಿಮ್ಮ ಆಫೀಸಲ್ಲಿ 2 ದಿವಸ ರಜೆ ಇರ್ತದಲ್ಲ, ನಾವು ಸಹ ಒಂದು 2 ದಿವಸ ರಜೆ ತಗೊಳ್ಳುದಾ? ಮನೆಯಿಂದ ಹೊರಗೆ ಹೋಗಿ ದುಡ್ದು ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಕಷ್ಟ ಉಂಟು ಅಂತ. ಅಲ್ಲ, ನನ್ಗೆ ಕಷ್ಟ ಇಷ್ಟ, ನಾನು ಹೊರಗೆ ಹೋಗಿ ದುಡಿತೇನೆ. ನೀವು ಮನೆ ಕೆಲಸ ಮಾಡ್ತೀರಾ? ಇಡ್ಲಿ, ದೋಸೆ, ಉಪ್ಪಿಟ್ಟು ಅಂತ ವೆರೈಟಿಯಲ್ಲಿ ನಾನು ಡೈಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ತೇನೆ. ಆದ್ರೂ ನನ್ನ ಹತ್ರ ಬಂದು ಕೇಳ್ತಾರೆ, ಯಾಕೆ ಮಮ್ಮ ಬ್ರೇಕ್ಫಾಸ್ಟ್ ಇಷ್ಟು ಸಿಂಪಲ್? ನನ್ನ ಪೇಷನ್ಸ್ ಮಾತ್ರ ಈಗ ಸಿಂಪಲ್ ಆಗಿರುದು, ಅದನ್ನು ವೈಲ್ಡ್ ಮಾಡಬೇಡಿ. 2 ನಿಮಿಷ ಸ್ನಾನಕ್ಕೆ ಹೋದ್ರೆ 100 ಸರಿ ಬಂದು ಕೇಳ್ತಾರೆ, ಮಮ್ಮಿ ಆಗ್ಲಿಲ್ವಾ? ನಂಗೆ ಅರ್ಥ ಆಗುದಿಲ್ಲ, ನಂಗೆ ಸ್ನಾನ ಮಾಡ್ಲಿಕ್ಕೆ ಸಹ ಒಂದು ನಂಗೆ ಇಂಡಿಪೆಂಡೆನ್ಸ್ ಇಲ್ವಾ? ಸಾಯಂಕಾಲ ನಾನು 1 ಗಳಿಗೆ ಅಮೃತಧಾರೆ ಸೀರಿಯಲ್ ನೋಡ್ಲಿಕ್ಕೆ ಕೂತ್ಕೊಳ್ಳುದು. ಅದರಲ್ಲಿ ಇವರಿಗೆ ಕಣ್ಣಿಗೆ ಕೂಗ್ತದೆ, ಇಂತ ಆಯ್ತಾ ಕೆಲಸ ಎಲ್ಲ, ಆರಾಮದಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಇದ್ದಿ. ಹಲೋ, ನಾನ್ ನನ್ನ ಸತ್ತೋದ ಆತ್ಮವನ್ನು ರೀಚಾರ್ಜ್ ಮಾಡುದು ಅಟ್ಲೀಸ್ಟ್ ನಿಮ್ಮಿಂದ ಆಗುದಿಲ್ಲ, ಸೀರಿಯಲ್ ಇಂದ ಆದ್ರೂ ಮಾಡ್ತೇನೆ. ನಮ್ಮ ಬಗ್ಗೆ ನಿಜ ಕೇರ್ ಮಾಡೋರು ಅಂತ ಹೇಳಿದ್ರೆ ಅದು ಟೆಲಿವಿಷನ್ ಮಾತ್ರ. ಅವರ ಡೈಲಿ ಸೋಪ್ಸ್ ಇದ್ದ ಕಾರಣ ನಮ್ಗೆ ಅನಿಸ್ತದೆ ನಮ್ಮ ಲೈಫಲ್ಲಿ ಸಹ ಏನೋ ಒಂದು ಮೀನಿಂಗ್ ಉಂಟು ಅಂತ. ಇವರಿಂದಾಗಿ ನಾವು ನಗಾಡ್ತೇವೆ, ಅಳ್ತೇವೆ, ಬೈತೇವೆ, ಓವರ್ ರಿಯಾಕ್ಟ್ ಮಾಡ್ತೇವೆ, ಮತ್ತೆ ಜೀವನ ಮುಂದುವರಿಸ್ತೇವೆ. ತುಂಬಾ ಫ್ರೀ ಟೈಮ್ ಸಿಗ್ತದೆ ಅಂತ ಹೇಳುವವರಿಗೆ ನನ್ನದೊಂದು ಚಾಲೆಂಜ್, ನಿಮ್ಗೆ ತಾಕತ್ತಿದ್ರೆ ಒಂದು ದಿವಸ ನಮ್ಮ ಜೊತೆ ಲೈಫ್ ಸ್ವಾಪ್ ಮಾಡಿ ನೋಡಿದೆ. ಬೆಳಗ್ಗೆ ಶುರು ಮಾಡಿದ್ರೆ ಮಧ್ಯಾಹ್ನ ಊಟಕ್ಕಿಂತ ಮುಂಚೆ ನೀವು ರೆಸಿಗ್ನೇಷನ್ ಕೊಟ್ಟು ಓಡಿ ಹೋಗ್ತಾ ಇರ್ತೀರಿ.
ಬಂದ್ರು ಮಾತಾಡ್ಲಿಕ್ಕೆ. ನೀವು ಆಫೀಸಲ್ಲಿ ಮಾಡುವ ಕೆಲಸಕ್ಕೆ ನಿಮ್ಗೆ ಸಂಬಳ ಸಿಗ್ತದೆ, ನಾವು ಮನೆಯಲ್ಲಿ ಮಾಡುವ 100 ಕೆಲಸಕ್ಕೆ ಸಂಬಳ ಇಲ್ಲದೆ ಮಾಡುದು, ಗೊತ್ತಾಯ್ತಲ್ಲ? ಅದ್ರ ಮೇಲೆ ನಿಮ್ಮ ಜಡ್ಜ್ಮೆಂಟ್ ಎಂತ? ನಮ್ಗೆ ಬೋನಸ? ಜಸ್ಟ್ ಒಂದು ದಿವಸಕ್ಕಾಗಿ ನಾನು ನನ್ನ ತವರು ಮನೆಗೆ ಹೋಗಿ ಬಂದೆ ಅಂತ ಅನ್ಕೊಳ್ಳಿ, ಇಲ್ಲಿ ಅಲ್ಲೋಲ ಕಲ್ಲೋಲ ಆಗಿರ್ತದೆ, ಫುಲ್ ಪ್ರಳಯ. ನಮ್ಮ ಮನೆಯಲ್ಲಿ ಯಾರಿಗಾದ್ರೂ ಹುಷಾರಿಲ್ಲದಿದ್ರೆ ಇಡೀ ಹಾಸ್ಪಿಟಲೇ ನಾನಾಗಿ ಬಿಡ್ತೇನೆ. ಅದೇ ನನ್ಗೆ ಹುಷಾರಿಲ್ಲದಿದ್ರೆ ಒಬ್ಬ ಸಹ ಬಂದು ನನ್ನ ಹತ್ರ ಕೇಳುದಿಲ್ಲ, ಆರ್ ಯು ಓಕೆ, ಡು ಯು ವಾಂಟ್ ಟು ರೆಸ್ಟ್? ಎಷ್ಟೋ ಸರಿ ನಮ್ಮ ಮನೆಯವರು ಊಟ ಟೈಮಲ್ಲಿ ಮಾಡಬೇಕು ಅಂತ ನಾವು ಊಟ ಬಿಟ್ಟದುಂಟು. ಇಲ್ಲಿ ತನಕ ನಮ್ಮ ಖರ್ಚಿಗಂತ ನಮ್ಗೆ ಯಾವತ್ತೂ ಯಾರು ಹಣ ಕೊಡ್ಲಿಲ್ಲ, ಮನೆ ನಡೆಸ್ಲಿಕ್ಕಂತ ಕೊಡುದು. ಆದ್ರೆ ಸಹ ನಾವು ಅದರಲ್ಲಿ ಚಿಲ್ಲರೆ ಪಿಲ್ಲರೆ ಉಳಿಸಿ ನಮ್ಮ ಮನೆಯವರಿಗೆ ಕಷ್ಟ ಆಗುವಾಗ ಅದನ್ನ ತೆಗೆದು ಕೊಡುವವರು ನಾವು ಹೌಸ್ ವೈಫ್ ಅಂತ ಹೇಳುವಾಗ ಎಲ್ಲರೂ ನಮ್ಗೆ ಓ ಹೌಸ್ ವೈಫಾ ಅಂತ ಹೇಳ್ತಾರೆ. ನಮ್ಗೆ ಸಹ ಒಂದು ಆಸೆ, ಓ ಹೌಸ್ ವೈಫಾ ಅಂತ ಹೇಳಬೇಕು. ನಾವು ಇದ್ದದಕ್ಕೆ ಇಡೀ ಮನೆ ನಡೀತಾ ಉಂಟು. ನಾವು ಬರೀ ಮನೆ ನಡೆಸುವವರಲ್ಲ, ನಾವು ಮನೆಗೆ ಜೀವ ತುಂಬುವವರು.